15 ಹಾಗೂ 16ನೇ ಶತಮಾನದಲ್ಲಿ ಯುರೋಪ್ನ ಮಾರ್ಟಿನ್ ಲೂಥರ್ ಮಾಡಿದಂತಹ ಸಮಾಜ ಸುಧಾರಿಕ ಕೆಲಸಗಳನ್ನ ಈ ವ್ಯಕ್ತಿ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲೇ ಮಾಡಿ ಮುಗಿಸ್ತಾರೆ. ಹಾಗಾಗಿ ಇವರು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಷ್ಟೇ ಅಲ್ಲದೆ ವಿಶ್ವಗುರು ಎಂದು ಕೂಡ ಪ್ರಸಿದ್ಧ. ಇವರೇ ವಿಶ್ವಗುರು ಬಸವಣ್ಣ. ಜಗತ್ತಿನ ಮೊಟ್ಟ ಮೊದಲ ಧಾರ್ಮಿಕ ಸಂಸತ್ತೆಂದು ಖ್ಯಾತವಾದ ಅನುಭವ ಮಂಟಪದ ಸ್ಥಾಪಕರು ಹಾಗೂ ಲಿಂಗಾಯತ ಪಂಥವನ್ನು ಜಗಕ್ಕೆ ಪರಿಚಯಿಸಿದ್ದವರು. ಇವರು 12ನೇ ಶತಮಾನದಲ್ಲಿ ಏಕತೆ, ನ್ಯಾಯ ಹಾಗೂ ಸಮಾನತೆಗಾಗಿ ಹೋರಾಡ್ತಾರೆ. ಅಷ್ಟೇ ಅಲ್ಲದೆ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹಿಸಿ ಜಾತಿ ಪದ್ಧತಿಯನ್ನು ವಿರೋಧಿಸಿ ಕಾರ್ಮಿಕರ ಪರವಾಗಿ ನಿಂತ್ಕೋತಾರೆ. ಇವರ ಅದ್ಭುತವಾದ ವಚನಗಳು ಪ್ರೀತಿ, ಮುಗ್ಧತೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತವೆ. ಇಂದು ಅವರ ಜನ್ಮದಿನ. ವಿಶ್ವಗುರು ಬಸವಣ್ಣನವರ ಜಯಂತಿಯ ಶತಕೋಟಿ ನಮನಗಳು.